ಸಿದ್ದರಾಮಯ್ಯ ಬಣದವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿತಾ ಇದ್ರೆ ಡಿಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಸಂಪುಟ ಪುನರ್ರಚನೆಯಾಗಬೇಕು ಅಂತಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಯಾಗಬೇಕು ಅಂತಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು. ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗ್ತಿದ್ದಾರೆ 3 ತಿಂಗಳ ನಂತರ. ಅಲ್ಲಿ ಈ ವಿಷಯ ಗಂಭೀರವಾಗಿ ಚರ್ಚಿಸಲ್ಪಡುವ ಸಾಧ್ಯತೆ ಇದೆ. ಜೊತೆಗೆ 4 MLC ಸ್ಥಾನಗಳ ಖಾಲಿ ಇದ್ದಾವೆ, ಅವುಗಳ ಭರ್ತಿಯ ಚರ್ಚೆಯಾಗಬಹುದು. ನಾಡಿದ್ದು ದಿಲ್ಲಿಗೆ ಹೋಗ್ತಿದ್ದಾರೆ ಸಿದ್ದರಾಮಯ್ಯನವರು. 2 ದಿನ ಅಲ್ಲಿರ್ತಾರೆ. ಅನೇಕ ಸಚಿವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸಚಿವ ಸಂಪುಟ ಪುನರ್ರಚನೆಗೆ DCM ಒತ್ತಡ ಆಗ್ತಾ ಇದ್ದಾರೆ, CM ಅವರು ಆಸಕ್ತಿ ತೋರ್ತಾ ಇಲ್ಲ ಅಂತ ಮಾಹಿತಿ. ಅದು ನನಗೆ ಗೊತ್ತಿಲ್ಲ. DCM ಅವ್ರಿಗೂ ಕೇಳಬೇಕು, CM ಅವ್ರಿಗೆ ಕೇಳಬೇಕು, ಯಾರು ಆಸಕ್ತಿ ಹೊಂದಿದ್ದಾರೆ ಯಾರು ಆಸಕ್ತಿ ಹೊಂದಿಲ್ಲ ಅಂಥೇಳಿ ಅವ್ರಿಗೆ ಕೇಳಿದ್ರೆ ಸೂಕ್ತ. ಸಚಿವ ಸಂಪುಟ ಪುನರ್ರಚನೆ ತಿಕ್ಕಾಟ ಶುರುವಾಗಿರೋದು CM ಮತ್ತು DCM ಇನ್ನೂ ಬಗೆಹರಿದಿಲ್ಲ. ಯಾವುದು ತಿಕ್ಕಾಟ ಶುರುವಾಗಿಲ್ಲ, ಚಿಕ್ಕಾಟ ಎಲ್ಲ ಇದು ಪುನರ್ರಚನೆ ಆ ಮಾತೇ ಇನ್ನೂ ಬಂದಿಲ್ಲ. ಇನ್ನು ತಿಕ್ಕಾಟದ ಪ್ರಶ್ನೆ ಎಲ್ಲಿ ಬರುತ್ತೆ? ಈಗ ಮಾಡಬೇಕು ಅಂತ CM ಅವರು ಯಾರು ನಿಮ್ಗೆ ಹೇಳಿದ್ರಾ? ಅಲ್ಲ ನಿಮ್ಗೆ ಹೇಳಿದ್ರಾ? ಯಾವುದೂ ಇಲ್ಲ. ಹೈಕಮಾಂಡ್ನವ್ರು ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ. CM ಅವರು 2ನೇ ತಾರೀಕು ಕರ್ನಾಟಕ ಭವನ ಉದ್ಘಾಟನೆ ಇದೆಯಲ್ಲ, 2ನೇ ತಾರೀಕು ಹೋಗ್ತಾ ಇದ್ದಾರೆ. 3ನೇ ತಾರೀಕು ಅವರು ಕೇಂದ್ರದಲ್ಲಿ ನಮ್ಮ ವರಿಷ್ಠರು ಕೂಡ ಭೇಟಿ ಆಗ್ತಾರೆ. ಖರ್ಗೆ ಸಾಹೇಬ್ರನ್ನ, ರಾಹುಲ್ ಗಾಂಧಿ ಅವ್ರನ್ನೆಲ್ಲ ಭೇಟಿ ಆಗ್ತಾರೆ. ಬಹಳ ದಿವಸ ಆಗಿತ್ತು CM ಅವರು ದೆಹಲಿಗೆ ಹೋಗಿ. ಅವರ ಆರೋಗ್ಯದ ಸಮಸ್ಯೆ ಕೂಡ ಏನಿತ್ತು ಅದು ಸಮಸ್ಯೆ ಆಗಿತ್ತು, ಬಡ್ಜೆಟ್ ಇತ್ತು, ಎಲ್ಲೂ ಹೋಗಿರಲಿಲ್ಲ. ಈಗ ಖಂಡಿತವಾಗಿಯೂ ಅನೇಕ ವಿಷಯಗಳು ಚರ್ಚೆ ಮಾಡೋದಿದೆ CM ಅವ್ರಿಗೆ. ಖಂಡಿತ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿ ಬರ್ತಾರೆ ಮತ್ತು ಮುಂದಿನ ಹೆಜ್ಜೆ ಏನು ಅಂತ ಬಂದ್ಮೇಲೆ ಗೊತ್ತಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.